ಲೇ ಸುಮ್ಮನಿರ್ರ ಊಟ ಕೂತಾಗ ಏನ್ರ ನಿಮ್ದು. ಅಣ್ಣ ಏನಣ್ಣ ಸ್ಪೆಷಲು? ಹೊಟ್ಟೆ ಎಲ್ಲ ಫುಲ್ ಡ್ರೈ ಆಗ್ಬಿಟ್ಟಿದೆ, ಬೇಗ ಬೇಗ ಬಿಡಿಸು, ಚೆನ್ನಾಗಿ ಬಾರ್ಸಾಕ್ಬಿಡಿದೆ. ನೀನ್ ಒಬ್ನೇ ಬಂದಿದ್ಯಾ? ಅತ್ಗೆ ಅಲ್ಲಿ ಹೋಗಿ ಕರ್ಕೋಬಾ. ಬೆಳಗ್ಗೆ ಇಷ್ಟೆಲ್ಲ ಆದ್ಮೇಲೆ ಊಟ ಮಾಡಕ್ ಯಾರಕ್ ತಾನೇ ಮನ್ಸಿರುತ್ತೆ? ಹೋಗೋಣ, ಅವ್ರಿಗೆ ತಲೆನೋವು ಬಂದು. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾಕೇನಾಯ್ತು? ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ ಅತ್ಗೆ ತಲೆನೋವು ಒಂದಲ್ಲ. ಅದಾ ಬೆಳಗ್ಗೆಯಿಂದ ಆಗಿರೋ ಸಿಚುವೇಶನ್ಗೆ ತಲೆನೋವು ಬಂದಿರ್ಬೋದು, ಊಟ ನಾನೇ ತಗೊಂಡೋಗಿ ಕೊಡ್ತೀನಿ ಅಂತ ಹೇಳ್ದೆ. ಅಷ್ಟ್ರಲ್ಲಿ ನೀವೆಲ್ಲ ಹಂಗ ಒಂದು ಕ್ಷಣ ಎಲ್ಲರೂ ಹೆದರ್ಸ್ಬಿಟ್ನಲ್ಲ ಇವನು. ಕೊಡು. ಬಂದ್ರ ಬನ್ನಿ ಬನ್ನಿ ಬೈ, ಚೇರ್ ತಗೊಂಬೋಗ. ಬೇಡ ಬೇಡ, ಪರವಾಗಿಲ್ಲ, ನಾನು ಇಲ್ಲೇ ಕೂತ್ಕೋತೀನಿ. ಯಾಕಣ್ಣ ಅಲ್ಲಿ ಜಾಗ ಸಾಲ್ತಿಲ್ವಾ? ರಾತ್ರಿನೂ ಅಷ್ಟೇ ನನ್ನ ತಳ್ಳಿ ತಳ್ಳಿ ಗೋಡೆ ಗಂಟಿಸಿ ಅಪ್ಪಚ್ಚಿ ಮಾಡ್ಬಿಡ್ತಾನೆ. ಆಯ್ತು ಸರಿ ಬಿಡು. ತಟ್ಟೆ ಕೂಡ ಆಯ್ತು. ಅಣ್ಣ ಅತ್ಗೆಗೋಸ್ಕರ ಹೊಸ ತಟ್ಟೆ ತಂದಿದ್ದೀನಿ, ಅದರಲ್ಲೇ ಬಡ್ಸಣ್ವಾ? ನಾನೇ ತಗೋಬರ್ತೀನಿ. ಆ ತಟ್ಟೆ ನೋಡಿದ್ರೆ ನಿಮ್ಗೆ ಖುಷಿ ಆಗ್ಬೋದು. ಅದ್ಯಾವ ಥರ ತಟ್ಟೆ ಅಣ್ಣ? ಊಟ ಮಾಡೋದೇ ತಾನೇ? ಅಣ್ಣ ಇದು ಬರೀ ತಟ್ಟೆ ಅಲ್ಲ, ಈ ತಟ್ಟೆಲಿ ಒಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನ್ ಸರ್ಪ್ರೈಸು? ಅದ್ಗೆ ಇಲ್ಲಿ ನೋಡಿ, ನಮ್ಮನೇಲಿ ಎಲ್ರು ಅವ್ರವ್ರ ತಟ್ಟೆ ಮೇಲೆ ಅವ್ರವ್ರ ಹೆಸರು ಬರ್ಕೋತೀವಿ. ನಿಮ್ಮನೇಲೂ ಹೀಗೇನಾ? ಇಲ್ಲ, ಇರೋದೇ 4-5 ಜನ ಅಲ್ವಾ, ಬರಿದೇ ಇದ್ರು ನಡೀತಾ ಬಿಡಿ. ಆದ್ರೆ ನಮ್ಮನೇಲಾಗಲ್ಲ, ಗೋಡೌನಲ್ಲಿ ಗೋಧಿ ರಾಶಿ ಇದ್ದಂಗೆ. ಹೆಸರು ಬರಿದೇ ಇದ್ರೆ ಯಾರ್ಯಾರ ತಟ್ಟೆ ಎಲ್ಲೆಲ್ಲಿ ಇರುತ್ತೋ ಯಾರಿಗೂ ಗೊತ್ತಾಗಲ್ಲ. ಏನ್ ಗೊತ್ತಾ, ಇದ್ರಲ್ಲಿ ನಿಮ್ಮ ಇಬ್ರು ಹೆಸರು ಸೇರಿಸಿ ಬರ್ಸಿದೀವಿ. ಇಲ್ಲಡಿ, ಸೂಪರ್ ಕಣಮ್ಮಯ್ಯಿ. ಏಯ್, ಇದನ್ನೆಲ್ಲ ಯಾಕೋ ಬರ್ಸಿದ್ಯಾ? ಯಾಕೆ ಬರ್ಸ್ದೆ ಅಂದ್ರೆ ಇವಾಗ ಅತ್ಗೇನು ನಮ್ಮ ಫ್ಯಾಮಿಲಿ ಮೆಂಬರ್ ಅಲ್ವಾ, ಅದಕ್ಕೆ ಬರ್ಸ್ದೆ. ತಗೊಳ್ಳಿ ಅತ್ಗೆ. ತಗೊಳ್ಳಿ, ಯಾರು ಏನೋ ಅನ್ಕೊಳಲ್ಲ. ನೀವಂದ್ರೆ ನಮ್ಮ ಮನೆಯವ್ರೆಲ್ರು ಎಷ್ಟು ಪ್ರೀತಿ ಕಾಳಜಿ ಮಾಡ್ತಾರೆ ನೋಡಿ. ಇಂಥ ಪ್ರೀತಿ ಯಾವ ಹಾಸ್ಟೆಲ್ಲು ಯಾವ ರೂಮಲ್ಲೂ ಸಿಗಲ್ಲ. ಹಾಸ್ಟ್ಲಾ? ಸಂಬಂಧನ ಇಲ್ಲದೆ ಮಾತಾಡ್ತಿದ್ಯಾ? ಅದು ಸುಮ್ಮನೆ ಹೇಳ್ದೆ ಕಣ, ಅರ್ಥ ಆಗೋರ್ಗೆ ಅರ್ಥ ಆಗದ್ ಬಿಡು. ತಗೊಳ್ಳಿ ಅದ್ಗೆ. ಯಾಕೇನಾಯ್ತು? ಊಟ ಮಾಡಿ. ಅಲ್ಲ, ನೀವೆಲ್ಲ ಇಷ್ಟು ಆರಾಮಾಗಿ ಊಟ ಮಾಡ್ತಿದ್ದೀರಾ? ಊಟನ ಆರಾಮಾಗಿ ತಿಂದೆ, ಇನ್ನೇನ್ ಬಡ್ದಾಡ್ಕೊಂಡು ತಿನ್ನಕ್ಕಾಗತ್ತಾ? ನಾನು ಹೇಳಿದ್ದು ಹಾಗಲ್ಲ. ಪೊಲೀಸ್ ಅವ್ರು ಕರ್ಕೊಂಡು ಹೋಗಿರೋ ನಿಮ್ಮಪ್ಪನೇ ತಾನೆ. ನಿಮ್ ಯಾರಿಗೂ ಬೇಜಾರೇ ಆಗ್ತಿಲ್ವಾ? ಅಯ್ಯೋ ಅದ್ಗೆ, ಅದ್ ಬಿಡಿ. ಆಗ ಬೇಜಾರ್ ಮಾಡ್ಕೊಂಡ್ರೆ ನಾವು ತಿಂಗಳು ಪೂರ್ತಿ ಬೇಜಾರ್ ಮಾಡ್ಕೋಬೇಕು. ಇರೋ ಅಲ್ಪ ಸ್ವಲ್ಪ ಇಮೇಜ್ನು ಇವನು ಡ್ಯಾಮೇಜ್ ಮಾಡೋ ತರ ಕಾಣಿಸ್ತಿದ್ದಾನಲ್ಲ. ಅಂದ್ರೆ ಪದೇ ಪದೇ ಹೋಗ್ತಿರ್ತಾರ? ಫಸ್ಟ್ ಲೆಕ್ಕ ಇಟ್ಕೋತಿದ್ದೆ, ಇವಾಗ ಲೆಕ್ಕನೇ ಇಲ್ಲ. ಲೇ,
ತಟ್ಟೆಲಿ ಹೆಸರು ಬರೆದು ಖುಷಿ ಪಡಿಸಿ ಈಗ ಅದೇ ಹೆಸರನ್ನ ಹಾಳು ಮಾಡ್ತಿದ್ಯಲ್ಲೋ. ಅಲ್ಲ ಅದ್ಗೆ ನೀವೇ ಹೇಳಿ, ಈ ವಯಂಗೆ ಈ ವಯಸ್ಸಲ್ಲಿ ಈ ಹೊಡೆದಾಟ ಬರ್ದಾಟ ಈ ರನ್ನಿಂಗ್ ರೇಸು ಇವೆಲ್ಲ ಬೇಕಾ? ನೀವೇನು ಚಿಂತೆ ಮಾಡಬೇಡಿ, ಅವ್ರು ಆರಾಮಾಗಿ ಅಲ್ಲೇ ನಿದ್ದೆ ಮಾಡಿ ಬೆಳಗ್ಗೆ ಬರ್ತಾರೆ. ಊಟ ಮಾಡಿ. ಹಲೋ, ಏನು ಪ್ರಯೋಜನ ಇಲ್ಲ. ಅದೇನೋ ಹೇಳ್ತಾರಲ್ಲ, ಗಾಳಕ್ಕೆ ಮೀನಿಲ್ಲ, ಕೆಲ್ಸಕ್ಕೆ ಪ್ರತಿಫಲ ಇಲ್ಲ. ಈ ಟ್ರಿಪ್ಪಿಂದಾಗಿ ತುಂಬಾ ಲಾಸ್ ಆಯ್ತು. ಅದಕ್ಕೆ ಗಾಡಿನ ಶೆಡ್ಡಲ್ಲಿ ಹಾಕ್ಬಿಟ್ಟಿದ್ದೀನಿ. ಹಲೋ, ಒಂದ್ ನಿಮಿಷ ಇರು, ಮಾಡ್ತೀನಿ. ಏಯ್, ಯಾಕೋ ಬಂದೆ? ಹೋಗಾಚೆ, ಒಳಗಡೆ ಕಾಲಿಡ್ಬೇಡ. ಏನಣ್ಣ ಹಿಂಗೆ ಹೇಳ್ತಿದ್ಯಾ? ನಾನಣ್ಣ ನಿಮ್ ಹರಿ. ನಿನ್ನ ನಂಬ್ಕೊಂಡಿದ್ದಕ್ಕೆ 4-6 ಕಡೆ ಹರಿದೋಗಿದೆ ಆಲ್ರೆಡಿ. ನೀನ್ ಹೋಗ್ಬಿಡು ಅಷ್ಟೇ. ಅಣ್ಣ ಊಟ ಕೊಟ್ರೆ ತಟ್ಟೆನೆ ಎತ್ಕೊಂಡೋಗೋ ಕಳ್ಳ ನೀನು. ನಿನ್ನಂತವನ ಒಳಗ್ ಬಿಟ್ಕೊಂಡ್ರೆ ನಮ್ಮಂತವ್ರಿಗೆ ಉಳ್ಗಾಲ ಇಲ್ಲ. ನಡಿ ಆಚೆ. ಸಾರಿ ಅಣ್ಣ, ಹೀಗೆಲ್ಲ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅನ್ಕೊಳ್ದೆ ಇಷ್ಟೆಲ್ಲ ಮಾಡಿದ್ಯಾ? ಅನ್ಕೊಂಡಿದ್ರೆ ಇನ್ನು ಏನೆಲ್ಲ ಮಾಡ್ತಿದ್ದೋ. ಲೈ, ಅವರೆಲ್ಲ ನಿನ್ನ ಸುಮ್ನೆ ಬಿಟ್ಟಿರೋದೇ ಹೆಚ್ಚು. ಡ್ರೈವರ ಕಳಿಸಿದ್ರೆ ಅವ್ರ ಮನೆ ಹುಡುಗಿನ ಎತ್ತಾಕೊಂಡ್ ಬಂದಿದ್ಯಲ್ಲೋ. ಎಂತ ಕಿಲಾಡಿ ನನ್ ಮಗ ಇರ್ಬೇಕು ನೀನು. ಅಣ್ಣ ಅದ್ ಏನಾಯ್ತು? ಮಾತಾಡ್ಬೇಡ ನೀನು. ಅವ್ರು ಎಷ್ಟು ದೊಡ್ಡ ಜನ ಗೊತ್ತೇನೋ? ಒಂದು ಕೂಗ ಹಾಕಿದ್ರೆ ಈಗ್ಲೇ ನಿನ್ನ ಕಾಫಿ ಮೂಟಲ್ಲಿ ಕಟ್ಟಿ ಪಾರ್ಸಲ್ ಮಾಡ್ಬಿಡ್ತಾರೆ. ನಾನೇ ನಿನ್ಗೆ ಮದುವೆ ಆಗೋದಿಕ್ಕೆ ಐಡಿಯಾ ಕೊಟ್ಟಿದ್ದೀನಿ ಅಂತ ತಲೆ ಕಡಿತೀನಿ, ಕಾರ ಹೊಡಿತೀನಿ ಅಂತ ಕೂತಿದ್ರು. ಅವ್ರ ಕೈ ಕಾಲು ಇಳಿದು ನನ್ನ ಟ್ರಾವೆಲ್ ಏಜೆನ್ಸಿನ ಉಳಿಸ್ಕೊಂಡಿದ್ದೀನಿ. ಈಗ ಮತ್ತೆ ಬಂದು ಮಣ್ಪಾಲ್ ಮಾಡ್ಬೇಕು ಅಂತ ಇದೆಯೇನೋ? ಏನಣ್ಣ ನೀನು, ಗಾಯ ವಾಸಿ ಆಗಿದ್ರು ಕೂಡ ಇನ್ನು ಮುಲಾಮ್ ಹಿಡ್ಕೊಂಡೇ ಓಡಾಡ್ತಿದ್ಯಲ್ಲ. ಇವಾಗ ಎಲ್ಲ ಮುಗ್ದು ಸರಿಯಾಗಿದೆ ಅಣ್ಣ. ಹೇಯ್, ನೀನೆಂತ ಟೋಪಿವಲ್ಲ ಅಂತ ನನಗ್ ಗೊತ್ತಿಲ್ವೇನೋ? ಅಯ್ಯೋ ನಿಜವಾಗ್ಲು ಅಣ್ಣ, ಇವಾಗ ನಾನು ಆ ಹುಡುಗಿ ಜನ್ಮದ ಜೋಡಿ ತರ ಬದುಕ್ತಿದೀವಿ. ಅವ್ರ ಮನೆಗೂ ಹೋಗ್ ಬಂದ್ವಿ, ಬೇಕಿದ್ರೆ ನೀನೇ ಫೋನ್ ಮಾಡಿ ಕೇಳು. ಗೊತ್ತಿದ್ದು ಬೆತ್ತದ ಹಿಂಡಿಗೆ ಕೈ ಹಾಕೋ ಮುಟ್ಟಾಳ ಅನ್ಕೊಂಡೇನ ನನ್ನ? ಪ್ಲೀಸ್ ಅಣ್ಣ, ನಾಳೆಯಿಂದ ಕೆಲ್ಸಕ್ಕೆ ಬರ್ತೀನಣ್ಣ. ಏನೋ ಕೆಲ್ಸಕ್ಕ? ಆಗ್ಲೇ ಎಲ್ಲ ಸರಿಯಾಗಿದೆ ಅಂದೆ. ನಿಮ್ಮ ಅವನ ಹತ್ರ ಕೆಲ್ಸ ಕೇಳು. ಅಳಿಂಗಿಲ್ಲ ಅಂತಾರ? ಒಂದ್ ಸೆಲ್ಫ್ ರೆಸ್ಪೆಕ್ಟ್ ಬೇಡವಾ ಅಣ್ಣ? ನೀನಾದ್ರೆ ಪರವಾಗಿಲ್ಲ, ಅವ್ರಗಳ ಮುಂದೆ ಎಲ್ಲ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಜಾಯಮಾನ ನಂದಲ್ಲ. ಏನ್ ಡೌನನ್ ಮಗನ ನೀನು? ಹಾ, ನೀನ್ ಮಾಡಿರೋ ಕೆಲಸದಿಂದ ನನ್ ಜೀವ ಉಳಿಸ್ಕೊಂಡಿರೋದೇ ಹೆಚ್ಚು. ಇನ್ನೂ ನೀನು ಕೆಲಸ ಕೊಟ್ಟು ಫೋಟೋ ಫ್ರೇಮ್ ಆಗುವಂತೀಯಾ? ಹಾಗೆ ಹೇಳ್ಬೇಡ ಅಣ್ಣ. ಬೇಕಾದ್ರೆ ಬೆನ್ ಮೇಲೆ ಡೇಟ್ ಹೊಡೆದ್ಬಿಡು, ಹೊಟ್ಟೆ ಮೇಲೆ ಹೊಡಿಬೇಡ ಅಣ್ಣ, ಕಷ್ಟ ಆಗತ್ತೆ. ಅದನ್ನೆಲ್ಲ ಹುಡುಗಿನ ಓಡಿಸ್ಕೊಂಬರಕ್ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಆಗೋಯ್ತು ಬಿಡೋಣ. ಇನ್ ಮುಂದೆ ನನ್ ಕಡೆಯಿಂದ ಯಾವ ತೊಂದ್ರೆನೂ ಆಗಲ್ಲ. ಪ್ಲೀಸ್ ಅಣ್ಣ, ಹೊಸ್ದಾಗಿ ಮದ್ವೆ ಆಗಿದ್ದೀನಿ, ನೀನಿಂಗ್ ಹೇಳಿದ್ರೆ ತುಂಬಾ ಕಷ್ಟ ಆಗತ್ತೆ. ಕಾರ್ ಕೊಡದೇ ಇದ್ರು ಪರವಾಗಿಲ್ಲ, ಯಾವ್ದಾದ್ರು ಬಾಡಿಗೆ ಇದ್ರೆ ಹೇಳೋಣ, ಹೋಗ್ತೀನಿ. ಯಾಕಪ್ಪ ಅಲ್ಲೂ ಇದೇ ರೀತಿ ಹುಡುಗಿನ ಓಡಿಸ್ಕೊಂಬರೋದಿಕ್ಕ? ನೋಡು, ನಿನ್ನನ್ನ ನಿಮ್ ಮನೇಲಿ ಸೇರ್ಸ್ಕೊಂಡ್ರು ಅಂತ ನಾನು ಒಳಗಡೆ ಬಿಟ್ಕೋತೀನಿ ಅಂತ ಅನ್ಕೋಬೇಡ. ತಿರುಗ್ ನೋಡಿದೆ ಹೋಯ್ತಾರ್. ಅಣ್ಣ ಪ್ಲೀಸ್ ಅಣ್ಣ. ಅಣ್ಣ ಏಯ್, ಹೇಳದಲ್ಲ ಹೋಯ್ತಾರ್. ಹಲೋ, ಹಾ ಹೇಳ. ಏನಾಯ್ತು? ಯಾಕೋ ಬೇಜಾರಲ್ಲಿದ್ದಂಗಿದ್ದೀರಾ? ಏನಾಯ್ತು ಹೇಳಿ. ಇಲ್ಲ, ಹಂಗೆಲ್ಲ ಏನು ಇಲ್ಲ. ಹರಿ ಫೈನ್. ಪರವಾಗಿಲ್ಲ, ನೀವು ನನ್ನ ಹತ್ರ ಹೇಳ್ಬೋದು, ಹೇಳಿ. ನಿಜವಾಗ್ಲೂ ಏನೂ ಇಲ್ಲ, ಅದು ಒಳಗೆ ಸೊಳ್ಳೆ ಅಂತ ಆಚೆ ಬಂದು ಕೂತ್ಕೊಂಡೆ. ಇಷ್ಟು ದಿನ ಕರೆಕ್ಟಾಗಿ ಸುಳ್ಳು ಹೇಳ್ತಿದ್ದವರು ಇವತ್ತು ಸೊಳ್ಳೆ ಬಗ್ಗೆ ಸುಳ್ಳು ಹೇಳಿ ಸಿಕ್ಕಾಕೊಂಡ್ಬಿಟ್ರಿ. ನೋಡಿದ್ರಾ, ಹೊರಗಡೆನೆ ಜಾಸ್ತಿ ಸೊಳ್ಳೆಗಳಿದಾವೆ. ಹೇಳಿ, ಏನಾಯ್ತು? ಹೇಳಕ್ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಬಿಡಿ, ಡಿಸ್ಟರ್ಬ್ ಮಾಡಿದಕ್ಕೆ ಸಾರಿ. ಇಲ್ಲ, ಅದು ಎಷ್ಟು ಹುಡುಕಿದ್ರು ನಿಮಗೆ ಒಂದು ರೂಮು ಹಾಸ್ಟೆಲು ಯಾವುದೂ ಸಿಗ್ತಿಲ್ವಲ್ಲ. ನಿಮ್ಮನ್ನು ಇಷ್ಟು ದೂರ ಕರ್ಕೊಂಡು ಬಂದು ನಿಮ್ಗೆ ಹರ್ಟ್ ಮಾಡ್ತಿದ್ದೀನೇನೋ ಅಂತ ಫೀಲ್ ಆಗ್ತಾ ಇದೆ. ಬೆಳಿಗ್ಗೆ ಬೇರೆ ನಿಮ್ಮ ಜೊತೆ ಬರಲ್ಲ ಅಂತ ಹೇಳಿ ನಾನು ಆಫೀಸ್ಗೆ ಹೋಗ್ಬಿಟ್ಟೆ. ಪರವಾಗಿಲ್ಲ, ನಾನದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ನೀವು ಚಿಂತೆ ಮಾಡಬೇಡಿ. ಥ್ಯಾಂಕ್ಸ್. ಇರ್ಲಿ, ಒಳಗೆ ಬನ್ನಿ. ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ಹರಿ ಅವರೇ,
ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ ಅನಿಸ್ತಿದೆ. ಇಲ್ಲ ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ನಾನು ನಿಮ್ಮನ್ನ ಒಂದು ತಿಂಗಳಿಂದ ನೋಡ್ತಿದ್ದೀನಿ. ಯಾವಾಗಲೂ ಅಷ್ಟು ಆಕ್ಟಿವ್ ಆಗಿ ಮಾತಾಡ್ತಿದ್ದವರು ಇವತ್ತು ಯಾಕೋ ಡಲ್ ಆಗ್ಬಿಟ್ಟಿದ್ದೀರಾ? ನನ್ನಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ? ನಿಜ ಹೇಳಿ. ಅಯ್ಯೋ ಪ್ರಾಮಿಸ್ ಇಲ್ಲ ರೀ. ಅದೇ ಬೆಳಗ್ಗೆ ಹೇಳಿದ್ನಲ್ಲ, ಆಫೀಸ್ ಕೆಲಸ ಚೆಕ್ಕು ಅದು ಇದೆಲ್ಲ ಚೆಕ್ ಮಾಡಬೇಕಿತ್ತು ಅಂತ. ಏನೇ ಟೆನ್ಷನ್ ಇದ್ರು ಆಫೀಸ್ ಕೆಲಸ ಆಫೀಸ್ಗೆ, ಮನೆ ವಿಷಯ ಮನೆಗೆ, ಎರಡನ್ನೂ ಮಿಕ್ಸ್ ಮಾಡಬಾರ್ದು. ಯಾಕೋ ಗೊತ್ತಿಲ್ಲ, ನೀವು ಈ ಥರ ಇದ್ರೆ ನೋಡೋದಕ್ಕೆ ಬೇಜಾರಾಗತ್ತೆ. ನನಗೆ ಹೀಗೆ ಅನಿಸ್ತಿದೆ ಅಂದ್ರೆ ನಿಮ್ಮ ಮನೆಯವ್ರಿಗೆ? ನಾನು ಸಮಸ್ಯೆಯಲ್ಲಿದ್ದಾಗ ನೀವು ನನ್ನ ಮಾತು ಕೇಳಿಸ್ಕೊಳ್ಳೋ ಕಿವಿ ಆಗಿದ್ರಿ. ಇವಾಗ ನಾನು ನಿಮ್ಮ ಸಮಸ್ಯೆನ ಕೇಳಿಸ್ಕೊಳ್ಳೋ ಕಿವಿ ಆಗ್ತೀನಿ. ನಿಮ್ದೇನೇ ಸಮಸ್ಯೆ ಇದ್ರೂ ಸದ್ಯದಲ್ಲೇ ಸಾಲ್ವ್ ಆಗತ್ತೆ, ಡೋಂಟ್ ವರಿ. ಯಾಕೆ ಹೇಳಿ? ಯಾಕೆಂದ್ರೆ ಹರಿ ಮುಂದೆ ಪ್ರಾಬ್ಲಮ್ಸ್ ಎಲ್ಲ ಪರಾರಿ. ನೋಡಿ, ಹೀಗಿದ್ರೇನೆ ನಿಮ್ಗೆ ನೋಡೋದು ಖುಷಿ ಆಗತ್ತೆ. ನಿಮಗ್ ಸಂತೋಷ ಆಗತ್ತಂದ್ರೆ ಇನ್ಮೇಲೆ ನಾನು ಹೀಗೆ ಇರ್ತೀನಿ ಬಿಡಿ. ಇನ್ನೊಂದು ವಿಷಯ ಗೊತ್ತಾ? ನಾನಿವತ್ತು ನಿಮ್ಮ ಅಣ್ಣಂಗೆ ಅಡಿಗೆಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೌದಾ? ಸೂಪರ್ ಆಗಿದ್ರೆ ಇವತ್ತು ಅಡಿಗೆ ಡಬಲ್ ಧಮಾಕ. ಬನ್ನಿ ಹೋಗೋಣ. ಓಹೋ, ಏನ್ರಿ ವಿದ್ವಾಂಸ್ರೆ, ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳಿ ಮಾಡ್ತೀವಿ. ಇವನ್ ಹೆಲ್ಪ್ ತಗೊಳೋದ್ಕಿನ್ನ ಫೇಲ್ ಆಗೋದೇ ಬೆಟ್ರು. ಅಣ್ಣ, ಈ ಪೈಥಾಗರಸ್ ಥಿಯರಮ್ಮು ಎಷ್ಟು ಓದೋದು ತಲೆಗೆ ಹತ್ತುತ್ತಾ ಇಲ್ಲ ಅಣ್ಣ. ಒಂಚೂರು ಹೇಳ್ಕೊಡೋಣ, ಬೇಗ ಹೋಮ್ವರ್ಕ್ ಮುಗಿಸ್ಬಿಡ್ತೀನಿ. ತಗೋ ಅಣ್ಣ, ಹೇಳ್ಕೊಡೋಣ. ಏನ ಪೈಂಟ್ ಗಿರೀಶನ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಲ್ವನ? ಕೊಡಲಿ ಅಣ್ಣ, ಪೈಂಟ್ ಗಿರೀಶ ಅಲ್ಲ, ಪೈಥಾಗರಸ್ ಥಿಯರಮ್. ನಾನು ಹೇಳಿದ್ದ ಕಿವಿ ಕ್ಲೀನ್ ಮಾಡ್ಕ ಫಸ್ಟ್. ಕೊಡಲಿ. ಎಲ್ಲ ಇಂಗ್ಲಿಷಲ್ಲಿ ಇದೆ ಅಲ್ವಾ? ಇಂಗ್ಲಿಷ್ ಮೀಡಿಯಮ್ಮು, ಅದಕ್ಕೆ. ಕೊಡಿ, ಇಲ್ಲಿ ನಾನು ಹೇಳ್ಕೊಡ್ತೀನಿ.